ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕನಕನ್ ಜೊತೆ ಮಾತಾಡಿಸ್ಬೇಕು ಅಂತ ಕುಸುಮ ಅವರು ತಮ್ಮ ಮನೆಗೆ ಕರೆದಿರ್ತಾರೆ. ಆಗ ಸೂರ್ಯ ಮತ್ತೆ ಮೀನಾ ಅಲ್ಲಿ ಬಂದು ಮಾತಾಡ್ಬೇಕಾದ್ರೆ ಮಾತ್ ಬೆಳೆದು ಇನ್ಮೇಲೆ ಇವ್ರ ಸಂಬಂಧನ ನನಗ್ ಬೇಡ, ಇವ್ರ ಮುಖನ ನೋಡಕ್ ನಂಗೆ ಇಷ್ಟ ಇಲ್ಲ ಅಂತ ಕನಕ ಹೇಳ್ಬಿಡ್ತಾಳೆ. ಇದರಿಂದ ಸೂರ್ಯನ್ಗೆ ತುಂಬಾನೇ ಬೇಜಾರಾಗತ್ತೆ. ಸಾಕು ಕಣೆ, ನೀನು ಯಾವ ವಿಷಯನೂ ಕೇಳೋ ಅಂತ ಮನಸ್ಥಿತಿಲಿ ಇಲ್ಲ. ಯಾಕಂದ್ರೆ ನಿನ್ ಗಂಡ ನಿನ್ನ ಅಷ್ಟು ಮಟ್ಟಿಗೆ ಬದಲಾಯಿಸಿದಾನೆ. ಈಗ ಏನು ನಿನ್ಗೆ ನಮ್ ಸಂಬಂಧ ಬೇಕಾಗಿಲ್ಲ ಅಷ್ಟೇ ತಾನೆ ಅಂತ ಮೀನಾ ಹೇಳ್ಬೇಕಾದ್ರೆ ನಾನ್ ನಿನ್ ಬಗ್ಗೆ ಹೇಳಿಲ್ಲ ಅಕ್ಕ ಅಂತ ಕನಕ ಹೇಳ್ತಾಳೆ. ನೋಡೆ, ಅವ್ರು ನಾನು ಇಬ್ರು ಒಂದೇ ಕಣೆ. ಅವ್ರಿಗೆ ಹೇಳಿದ್ಮೇಲೆ ನನ್ಗೆ ಹೇಳ್ದಂಗೆನೆ ನಮ್ ಸಂಬಂಧ ಬೇಡ, ನೀನ್ ಚೆನ್ನಾಗಿರ್ತೀನಿ ಅನ್ನೋದಾದ್ರೆ ಹಾಗೆ ಇದ್ಬಿಡು, ಪರವಾಗಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ಏನೇ ಮೀನಾ, ನೀನು ಇದೇ ರೀತಿನೇ ಮಾತಾಡ್ತಿದ್ಯಲ್ಲೇ ಅಂತ ಕುಸುಮ ಅವರು ಹೇಳ್ತಾರೆ. ಅಮ್ಮ, ಅವಳು ಮಾತಾಡ್ತಿರೋದನ್ನ ನೀನೇ ಕೇಳಿಸ್ಕೊತಿದ್ಯಾ ತಾನೆ ಅಂತ ಮೀನಾ ಹೇಳ್ಬೇಕಾದ್ರೆ ಕನಕ, ನಾ ಹೇಳೋದನ್ನ ಕೇಳೆ ಅಂತ ಕುಸುಮ ಅವರು ಹೇಳ್ತಾರೆ. ಬೇಕಾಗಿಲ್ಲಮ್ಮ, ನನ್ ಗಂಡನ್ನ ಅವಮಾನ ಮಾಡಿರೋಂತ ವ್ಯಕ್ತಿ ಜೊತೆ ನನ್ಗೆ ಯಾವ್ದೇ ರೀತಿ ಸಂಬಂಧ ಬೇಕಾಗಿಲ್ಲ. ಇವ್ರೇನಾದ್ರೂ ಮತ್ತೆ ಇಲ್ಲಿಗೆ ಬಂದ್ರು ಅಂದ್ರೆ ನಾನ್ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾ ಕನಕ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಏನೋ ಇವಳು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ ಅಮ್ಮ, ಅವಳು ಯಾವತ್ ನಮ್ಮ ಮಾತನ್ನ ಕೇಳಿದಾಳೆ ಹೇಳು ಅಂತ ಮಂಜ ಹೇಳ್ತಿರ್ತಾನೆ. ಇಬ್ರು ಹೆಣ್ಮಕ್ಳಿಗೂನು ಒಳ್ಳೆ ಜೀವನ ಸಿಕ್ಕಿದೆ, ಸಂತೋಷವಾಗಿರ್ತಾರೆ ಅಂತ ನೋಡಿದ್ರೆ ಈಗ ಇವ್ರ ಮಧ್ಯೆನೆ ಎಲ್ಲಿ ಜಗಳ ಬಂದು ಸಂಬಂಧ ಕಳ್ಕೋತಾರೋ ಅನ್ನೋ ಭಯ ಆಗ್ತಿದೆ ನನಗೆ ಅಂತ ಕುಸುಮ ಅವರು ಅಳ್ಬೇಕಾದ್ರೆ ಅತ್ತೆ ಅಳಬೇಡಿ, ಇದ್ರಲ್ಲಿ ಕನಕೊಂದು ಯಾವ್ದೇ ರೀತಿ ತಪ್ಪಿಲ್ಲ. ಪಾಪ ಆ ಹುಡುಗಿಗೆ ಏನ್ ಗೊತ್ತಿದೆ ಹೇಳಿ, ಎಲ್ಲ ಆ ಅರುಣನ್ ಕೆಲ್ಸ. ಆ ಹುಡುಗಿ ಮನ್ಸನ್ನ ಕೆಡಿಸ್ಬಿಟ್ಟಿದಾನೆ. ಹಿಂಗೆ ಆಗತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು ಅಂತ ಸೂರ್ಯ ಬೇಜಾರಲ್ಲಿ ಹೇಳ್ಬೇಕಾದ್ರೆ ಅಳಿಯಂದ್ರೆ ಅವಳ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಕುಸುಮ ಅವರು ಕೈ ಮುಗ್ದು ಸೂರ್ಯನ ಹತ್ರ ಹೇಳ್ಬೇಕಾದ್ರೆ ಅತ್ತೆ, ಏನು ನೀವ್ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ಹಿಂಗೆಲ್ಲ ಮಾಡ್ಬೇಡಿ. ಎಷ್ಟೇ ಆದ್ರೂ ಕನಕ ನಮ್ಮನೆ ಹುಡುಗಿ, ಅವಳಿಗೆ ನನ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲಾ ರೀತಿ ರೈಟ್ಸ್ ಇದೆ. ನೀವು ಇದನ್ನೆಲ್ಲ ಮನ್ಸ್ ಕಚ್ಕೊಂಡು ಬೇಜಾರ್ ಮಾಡ್ಕೋಬೇಡಿ. ಅವಳು ಕೋಪದಲ್ಲಿದ್ದಾಳೆ, ಸ್ವಲ್ಪ ದಿವಸ ಹೋದ್ರೆ ಅವಳೇ ಸರಿ ಹೋಗ್ತಾಳೆ. ಅವಳಿಗೆ ಎಲ್ಲ ಅರ್ಥ ಆಗತ್ತೆ. ಅರ್ಥ ಆಗ್ಲಿಲ್ಲ ಅಂದ್ರೆ ನಾವ್ ಅರ್ಥ ಮಾಡ್ಸೋಣ ಬಿಡಿ. ಅವಳು ಹೇಳ್ದಂಗೆ ಇನ್ಮೇಲೆ ಅವಳ ಜೀವನದಲ್ಲಿ ನಾವ್ ತಲೆ ಹಾಕೋದಿಲ್ಲ. ಅವಳು ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು ಅತ್ತೆ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಸೂರ್ಯ ಹೋಗ್ಬೇಕಾದ್ರೆ ಭಾವ, ನೀವ್ಯಾಕ್ ಭಾವ ಹೋಗ್ತಾ ಇದೀರಾ ಅಂತ ಮಂಜ ಕೇಳ್ತಾನೆ. ಲೋ, ನಾನೇನು ಕನಕನ್ ತರ ಕೋಪ ಮಾಡ್ಕೊಂಡು ಹೋಗ್ತಿಲ್ಲ ಕಣೋ, ಕೆಲ್ಸ ಇದೆ ಅದಕ್ಕೆ ಹೋಗ್ತಾ ಇದೀನಿ, ಬರ್ತೀನಿ ಅತ್ತೆ, ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಕುಸುಮ ಅವರು ಅಳ್ಬೇಕಾದ್ರೆ ಅಮ್ಮ, ಅರುಣ್ ಎಲ್ಲಿ ಕನ್ಕನ್ ಮನ್ಸನ್ನ ಬದಲಾಯಿಸ್ತಾರೋ ಅನ್ನೋ ಭಯದಲ್ಲಿ ನಾವಿಬ್ರು ಇಲ್ಲಿಗ್ ಬಂದ್ವಿ ಅಮ್ಮ. ಆದ್ರೆ ಅವನು ತುಂಬಾನೇ ಇಂಟೆಲಿಜೆಂಟ್ ಇದ್ದಾನೆ. ಇಲ್ಲಿಗ್ ಬರೋಕ್ಕೂ ಮುಂಚೆನೆ ಅವಳಿಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದಾನೆ. ಅಲ್ಲಮ್ಮ, ಅವಳು ಎಷ್ಟೇ ಆದ್ರೂ ಓದಿರೋ ಹುಡುಗಿ ಅಲ್ವಾ, ಅವಳಿಗೆ ಇಷ್ಟು ಅರ್ಥ ಆಗ್ತಾ ಇಲ್ವಾ? ಹೋಗ್ಲಿ ಬಿಡಮ್ಮ, ಇನ್ನೇನ್ ಹೇಳಿದ್ರು ಪ್ರಯೋಜನ ಇಲ್ಲ, ನೀನೇನು ಭಯ ಪಡ್ಬೇಡ, ಎಲ್ಲ ಸರಿ ಹೋಗುತ್ತೆ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಮೀನಾ ಕೂಡ ಅಲ್ಲಿಂದ ಹೋಗ್ತಾಳೆ. ಹೆಣ್ಮಕ್ಳ ಮಧ್ಯೆ ಈ ರೀತಿ ಆಯ್ತಲ್ಲ ಅಂತ ಕುಸುಮ ಅವರು ಬೇಜಾರ್ ಮಾಡ್ಕೊಂಡು ತಮ್ ಗಂಡನ್ ಫೋಟೋನೇ ನೋಡ್ಕೊಂಡು ಅಳ್ತಾ ಇರ್ತಾರೆ. ಈ ಕಡೆ ಮನೋಜ ಆಫೀಸಲ್ಲಿ ಇರ್ಬೇಕಾದ್ರೆ ರೋಹಿಣಿನೂ ಅಲ್ಲೇ ಇರ್ತಾಳೆ. ಅದೇ ಟೈಮ್ಗೆ ಕ್ರಿಶ್ ಓದ್ತಾ ಇರೋ ಬೋರ್ಡಿಂಗ್ ಸ್ಕೂಲ್ ಇಂದ ಅವನ್ಗೆ ಕಾಲ್ ಬರುತ್ತೆ. ಹಾಗೆ ಕ್ರಿಶ್ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ಹೌದಾ, ನಿಜನಾ ಅಂತ ಮನೋಜ ಕೇಳ್ಬೇಕಾದ್ರೆ ಹೌದು ಸರ್, ಅದಕ್ಕೆ ಅವನ್ಗೆ ಸರ್ಟಿಫಿಕೇಟ್ ಕೊಡೋಣ ಅಂತಿದೀವಿ. ಆದ್ರೆ ಅವನು ನಿಮ್ ಕೈಯಾರೇನೆ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಅದಕ್ಕೆ ಇವತ್ತು ನೀವು ನಮ್ ಸ್ಕೂಲಿಗೆ ಬರ್ಬೇಕು ಅಂತ ಆ ಮ್ಯಾನೇಜರ್ ಹೇಳ್ಬೇಕಾದ್ರೆ ಏನು ಇವತ್ತಾ, ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅಂತ ಮನೋಜ ಹೇಳ್ತಾನೆ. ಇಲ್ಲ ಸರ್, ಕ್ರಿಶ್ ನಿಮ್ ಕೈಯಾರೇನೆ ತಗೋಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾನೆ, ಅದಕ್ಕೆ ಇವತ್ ಈವ್ನಿಂಗ್ ಬಂದ್ಬಿಡಿ ಅಂತ ಹೇಳ್ತಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಆಗ ರೋಹಿಣಿ ಏನಾಯ್ತು ಮನೋಜ್ ಅಂತ ಕೇಳ್ಬೇಕಾದ್ರೆ ಆ ಕ್ರಿಶ್ ಇದಾನಲ್ಲ, ಅವನು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ರ್ಯಾಂಕ್ ತಗೊಂಡಿದಾನಂತೆ. ಅದಕ್ಕೆ ಅವ್ನ್ ಸ್ಕೂಲಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅಂತ ಸರ್ಟಿಫಿಕೇಟ್ ಕೊಡ್ತಿದಾರಂತೆ. ಆದ್ರೆ ಆ ಕ್ರಿಶ್ ನನ್ ಕೈಯಾರೇನೆ ತಗೋಬೇಕು ಅಂತ ಹಠ ಮಾಡ್ತಿದಾನಂತೆ. ಅವ್ನ್ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದಾನೆ ಅಂತ ಮನೋಜ ಕೇಳ್ಬೇಕಾದ್ರೆ ಏನ್ ಮನೋಜ್ ಈ ರೀತಿ ಹೇಳ್ತಾ ಇದೀರಾ, ನಮ್ ಫ್ಯಾಮಿಲಿಲಿ ಹೆಚ್ಚಾಗಿ ಓದಿರೋರು ನೀವೇ ತಾನೇ, ಅದಕ್ಕೆ ಆ ಹುಡುಗ ಆ ರೀತಿ ಹೇಳ್ತಾ ಇದ್ದಾನೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ತುಂಬಾನೇ ಖುಷಿ ಆಗೋಗುತ್ತೆ. ಹೌದಲ್ವಾ, ನೀ ಹೇಳಿದ್ ಕರೆಕ್ಟೇ, ನಾನು ಅದನ್ನ ಮರ್ತೇ ಬಿಟ್ಟಿದ್ದೆ, ಆದ್ರೆ ಅದಕ್ಕೆ ನಾ ಹೋಗ್ಬೇಕಾ ಅಂತ ಮನೋಜ ಯೋಚನೆ ಮಾಡ್ಬೇಕಾದ್ರೆ ಮನೋಜ್ ಚೆನ್ನಾಗ್ ಓದಿರೋರ್ಗೆ ಓದಿನ ವ್ಯಾಲ್ಯೂ ಬಗ್ಗೆ ಗೊತ್ತಿದೆ ಅಂತ ಈ ರೀತಿ ಎಲ್ಲ ಮಾಡ್ತಾರೆ. ಕ್ರಿಶ್ ನೋಡ್ತಾ ಇರಿ, ನೀವೇ ನೋಡ್ತಾ ಇರಿ, ಕ್ರಿಶ್ ಮುಂದೆ ನಿಮ್ ತರನೇ ದೊಡ್ಡ ವ್ಯಕ್ತಿ ಆಗ್ತಾನೆ, ಅದಕ್ಕೆ ನಿಮ್ ಕೈಯಾರೇನೆ ಸರ್ಟಿಫಿಕೇಟ್ ತಗೋಬೇಕು ಅಂತ ಅವನ್ ಆಸೆ ಪಡ್ತಿರೋದು ಅಂತ ರೋಹಿಣಿ ಹೇಳ್ದಾಗ, ಸರ್ ನಾ ಹೀಗೆ ಹೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಇಂಥ ವಿಷಯಕ್ಕೆಲ್ಲ ನೀವು ಎನ್ಕರೇಜ್ ಮಾಡ್ಬಿಡಿ ಸರ್. ಅವ್ನ್ ಯಾರ್ ಮಗನ ಏನೋ, ಈಗ ಹೋದ್ರೆ ಪ್ರತಿಯೊಂದು ಇವೆಂಟ್ಗೂ ನೀವು ಹೋಗ್ಬೇಕಾಗತ್ತೆ, ಆಮೇಲೆ ಇದು ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸರ್ ಅಂತ ಛಾಯಾ ಮನೋಜನ್ಗೆ ಹೇಳ್ತಿರ್ತಾಳೆ. ಇದರಿಂದ ರೋಹಿಣಿಗೆ ಕೋಪ ಬರ್ತಿರುತ್ತೆ. ಹಂಗ್ ಹೇಳ್ತೀಯ ಛಾಯಾ, ನೀ ಹೇಳೋದು ಕರೆಕ್ಟ್ ಅಂತಾನೆ ಅನ್ಸುತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ ಛಾಯಾ, ನೀನು ಆಫೀಸಲ್ಲಿ ಮಾತ್ರ PA,
ನೀನ್ ಯಾಕೆ ನಮ್ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕ್ತಿದ್ಯಾ? ಅದೆಲ್ಲ ಮಾಡ್ಬಾರ್ದು. ಅರ್ಥ ಆಯ್ತಾ? ನೀನ್ ಎಷ್ಟಿದೆ ಕೆಲ್ಸ ಅಷ್ಟನ್ನ ನೋಡ್ಕೋ ಅಂತ ಚಾಯನ್ಗೆ ರೋಹಿಣಿ ವಾರ್ನಿಂಗ್ ಕೊಡ್ತಾಳೆ. ಸಾರಿ ಮ್ಯಾಮ್ ಅಂತ ಹೇಳ್ತಾ ಚಾಯ್ ಅಲ್ಲಿಂದ ಹೋಗ್ತಾಳೆ. ನೀನ್ ಹೇಳೋದು ಕರೆಕ್ಟೇ ರೋಹಿಣಿ. ಆಫೀಸ್ ವಿಷಯದಲ್ಲೇ ಇರ್ಬೇಕು, ನಮ್ ಮಧ್ಯೆ ಬರ್ಬಾರ್ದು. ಸರಿ ಬಾ ಹೋಗೋಣ ಅಂತ ವನಜ ಹೇಳ್ಬೇಕಾದ್ರೆ ನಾನ್ ಯಾಕೆ ಬರ್ಬೇಕು ಅಂತ ರೋಹಿಣಿ ಕೇಳ್ತಾಳೆ. ಅಲ್ಲ ರೋಹಿಣಿ, ನೀನು ಚೆನ್ನಾಗ್ ಓದಿದ್ಯಾ, ನಾವಿಬ್ರು ಜೊತೆಲೋದ್ರೆ ಚೆನ್ನಾಗಿರುತ್ತಲ್ವಾ? ಅವಾಗ ಕೃಷ್ಣ ಖುಷಿ ಆಗತ್ತೆ. ಬಾ ಹೋಗೋಣ ಅಂತ ಹೇಳಿ ಮನೋಜ ರೋಹಿಣಿನ ಕರ್ಕೊಂಡ್ ಹೋಗ್ಬೇಕಾದ್ರೆ ಇದನ್ನೆಲ್ಲಾ ನೋಡಿ ರೋಹಿಣಿಗೆ ತುಂಬಾನೇ ಖುಷಿ ಆಗ್ತಿರತ್ತೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೃಷ್ಣ ಕರ್ಕೊಂಡ್ ಹೋಗ್ಬೇಕು ಅಂತ ಸ್ಕೂಲ್ ಮುಂದೆ ವೆಯ್ಟ್ ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆ ಮನೋಜ ಮತ್ತೆ ರೋಹಿಣಿ ಇಬ್ರು ಕಾರಲ್ಲಿ ಬಂದು ಇಳಿತಾರೆ. ಅವ್ರನ್ನ ನೋಡಿದ ತಕ್ಷಣ ಸೂರ್ಯಂಗೆ ಆಶ್ಚರ್ಯ ಆಗತ್ತೆ. ಈ ಪೆಂಗ್ಯ ಮತ್ತೆ ಪೌಡ್ರ್ ಯಾಕೆ ಇಲ್ಲಿಗ್ ಬಂದಿದ್ದಾರೆ ಅಂತ ಸೂರ್ಯ ಅವ್ರನ್ನೇ ನೋಡ್ತಿರ್ತಾನೆ. ಲೇ ಪೆಂಗ್ಯ, ನೀನೇನೋ ಇಲ್ಲಿಗ್ ಬಂದಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಸ್ಕೂಲಿಂದ ಫೋನ್ ಮಾಡಿದ್ರು ಕಣೋ, ಅದಕ್ಕೆ ಅಂತ ಮನೋಜ ಹೇಳ್ತಾನೆ. ಯಾಕೆ ಅಂತ ಸೂರ್ಯ ಕೇಳಿದಾಗ ಆ ಕೃಷಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ರ್ಯಾಂಕ್ ತಗೊಂಡಿದಾನಂತೆ, ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರಂತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಅಲ್ಲ ಕಣೋ, ಅವನ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿನ್ನ ಯಾಕೋ ಕರೆದ್ರು ಅಂತ ಸೂರ್ಯ ಕೇಳ್ತಾನೆ. ಆ ಸರ್ಟಿಫಿಕೇಟ್ ನ ನನ್ ಕೈಯಾರನೆ ತಗೋಬೇಕು ಅಂತ ಕೃಷಿ ಹೇಳ್ತಿದಾನಂತೆ ಅಂತ ಮನೋಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೆ ಇಲ್ಲೇನ್ ನಡೀತಾ ಇದೆ ಅಂತ ಅರ್ಥ ಆಗೋದಿಲ್ಲ. ಹಾಗೆ ಮೀನಿನ ಹತ್ರ ಹೋಗಿ, ಏನ್ ಮೀನಾ ಇದು? ಲೋ ಕೃಷಿ ಆ ರೀತಿ ಎಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕಣೋ, ಹಂಗೇನಾದ್ರೂ ಹೇಳಿದಿದ್ರು ಅವನು ನಮ್ಮಿಬ್ರನ್ನು ಬರೋದಕ್ಕೆ ಹೇಳ್ತಿದ್ದ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್, ನಮ್ ಫ್ಯಾಮಿಲಿಲಿ ವೆಲ್ ಎಜುಕೇಟೆಡ್ ಅಂದ್ರೆ ಅದ್ ನಾನೊಬ್ನೇ, ಅದು ಆ ಹುಡುಗನ್ಗೂ ಚೆನ್ನಾಗ್ ಗೊತ್ತಿದೆ, ಅದಕ್ಕೆ ನನ್ನನ್ನ ಬರೋದಕ್ಕೆ ಹೇಳಿರೋದು ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದು ಕಣೋ, ನೀನೇ ಚೆನ್ನಾಗಿ ಓದಿದ್ ದಬಾಕಿರೋದು, ಅದನ್ನ ನಾನು ಒಪ್ಕೋತೀನಿ, ಆದ್ರೆ ಹೀಗೆ ಬುದ್ಧಿನೇ ಇಲ್ವೇ, ಬರೀ ಲದ್ದಿನೇ ತುಂಬಾ ಇದೆ ನಿನ್ ತಲೆಲಿ ಅಂತ ಸೂರ್ಯ ಮನೋಜನ್ನ ಕಿಂಡಲ್ ಮಾಡ್ತಿರ್ತಾನೆ. ಏ ಅಪ್ಪಿ, ಹಿಂಗೆಲ್ಲಾ ಮಾತಾಡ್ಬೇಡ ನೀನು ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿ ಮೀನಿನ ಹತ್ರ ಕಣ್ಸನ್ನೆ ಮಾಡಿ ಇವ್ರನ್ ಹೇಗಾದ್ರೂ ಸುಮ್ನೆ ಇರ್ಸಿ ಅಂತ ಹೇಳ್ತಾಳೆ. ರೀ, ಕ್ರಿಶ್ ಆಸೆ ಪಡ್ತಿದ್ದಾನೆ, ಅದಕ್ಕೆ ಅವರು ಇಲ್ಲಿಗ್ ಬಂದಿದ್ದಾರೆ, ನಾವ್ ಹೋಗೋಣ ಬನ್ನಿ, ಅವರೇ ಕರ್ಕೊಂಡ್ ಬರ್ಲಿ ಅವನನ್ನ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು, ಅವನೇ ಬರೋದಕ್ಕೆ ಹೇಳಿದ್ಮೇಲೆ ಇನ್ನೇನ್ ಹೇಳಕ್ಕಾಗತ್ತೆ, ಹೋಗ ಕರ್ಕೊಂಡ್ ಬರಾಗ ಅಂತ ಸೂರ್ಯ ಮನೋಜನ್ಗೆ ಹೇಳ್ತಾನೆ. ಬನ್ನಿ ಮನೋಜ್ ಅಂತ ಹೇಳ್ತಾ ರೋಹಿಣಿ ಮನೋಜನ್ನ ಕರ್ಕೊಂಡು ಸ್ಕೂಲ್ ಒಳಗಡೆ ಹೋಗ್ತಾಳೆ. ಏ ಮೀನಮ್ಮ, ಕ್ರಿಶ್ ಬದ್ಲಾದ್ನ ಅಥವಾ ಈ ಪೆಂಗ್ಯ ಬದ್ಲಾದ್ನ ನನ್ಗೊಂದು ಅರ್ಥ ಆಯ್ತಾ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇರ್ಲಿ ಬಿಡ್ರಿ, ಕ್ರಿಶ್ ಮೇಲೆ ಅವ್ರು ಪ್ರೀತಿ ತೋರಿಸೋದು ಒಳ್ಳೇದೇ ಅಲ್ವಾ, ಅದಕ್ಕೆ ಕ್ರಿಶ್ ಕೂಡ ಅವ್ರ ಮೇಲೆ ಆಸೆ ಪಟ್ಟಿದ್ದಾನೆ, ಅವ್ನ್ ಖುಷಿಯಾಗಿರೋದಷ್ಟೇ ಅಲ್ಲ ನಮಗ್ ಮುಖ್ಯ ಅಂತ ಮೀನಾ ಹೇಳ್ಬೇಕಾದ್ರೆ, ಅದೆಲ್ಲ ಸರಿನೇ, ಆದ್ರೆ ಇವ್ನ್ ನೋಡಿದ್ರೆ ಸ್ವಲ್ಪ ಯಾಕೋ ಡೌಟ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಹೇಗೋ ಎಲ್ಲ ಸರಿ ಹೋದ್ರೆ ಸಾಕು ಅಂತ ಮೀನಾ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಮತ್ತೆ ಮನೋಜ ಇಬ್ರು ಸೇರಿ ಕೃಷ್ಣ ಸ್ಕೂಲಿಂದ ಆಚೆ ಕರ್ಕೊಂಡ್ ಬರ್ತಾ ಇರ್ತಾರೆ. ಅಂಕಲ್, ಸರ್ಟಿಫಿಕೇಟ್ ಕೊಡಿ, ನಾನು ಸೂರ್ಯ ಅಂಕಲ್ಗೆ ತೋರ್ಸ್ಬೇಕು ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಅಯ್ಯೋ, ಇದ್ರಲ್ಲಿ ಏನ್ ಬರ್ದಿದೆ ಅಂತ ನನಗ್ ಗೊತ್ತಾಗಲ್ಲ ಕಣೋ, ಅವನ್ಗೆ ಓದೋದಕ್ಕೆ ಬರೋದಿಲ್ಲ ಅಂತ ಮನೋಜ ಬೇಕು ಅಂತಾನೆ ಸೂರ್ಯನ ಕಿಂಡಲ್ ಮಾಡ್ತಿರ್ತಾನೆ. ಆಗ ಮೀನಾ ಅವನ್ ಕೈಯಿಂದ ಸರ್ಟಿಫಿಕೇಟ್ ಕಿತ್ಕೊಂಡು, ನಿಮಗ್ ಮಾತ್ರ ಎಲ್ಲ ಗೊತ್ತಿದೆ ಅಂತ ಅನ್ಕೋಬೇಡಿ, ಅವ್ರಿಗೂ ಸ್ವಲ್ಪ ವಿಷಯಗಳು ಗೊತ್ತಿದೆ, ಓದಿದ ತಕ್ಷಣ ಬುದ್ಧಿವಂತ ಅಂತ ಅಲ್ಲ ಅರ್ಥ, ಓದಿದೀನಿ ಅನ್ನೋ ಅಹಂಕಾರದಲ್ಲಿ ಬೇರೆಯವ್ರೆಲ್ರಿನೂ ಮುಟ್ಟಾಳ್ರಾಗ್ ನೋಡ್ಬೇಡಿ ಅಂತ ಮೀನಾ ಮನೋಜನ್ ಮೇಲೆ ಕೋಪದಿಂದ ರೇಗಾಡ್ತಾಳೆ. ಮೀನಾ ಅವ್ರೆ, ಅವರು ಆ ಅರ್ಥದಲ್ಲಿ ಹೇಳಿಲ್ಲ. ಮನೋಜ್, ನೀವ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಬೇರೆ ಯಾರನ್ನೋ ನಾವು ಈ ರೀತಿ ಹೀಯಾಳ್ಸಿ ಮಾತಾಡ್ಬಾರ್ದು, ಅವ್ರ ಫೀಲ್ಡ್ ಅಲ್ಲಿ ಅವ್ರಿಗೆ ನಾಲೆಜ್ ಇದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಸೂರ್ಯ ನಗ್ತಿರ್ತಾನೆ. ಏನ್ ಪೌಡ್ರು, ದಿಢೀರ್ ಅಂತ ನಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೋಹಿಣಿ, ನಾನ್ ಏನಾದ್ರೂ ತಪ್ಪಾಗಿ ಹೇಳಿದ್ನಾ? ಅದೆಲ್ಲ ಇಂಗ್ಲಿಷ್ ಅಲ್ಲಿ ಇದೆ, ಹಂಗೆ ಕನ್ನಡನೇ ನ್ಯಾಯವಾಗಿ ಓದಕ್ ಬರೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡಿ ರೋಹಿಣಿ ಅವರೇ, ಇವ್ರಿಗೆ ಸುಮ್ನೆ ಬೇಡದಿರೋ ವಿಷಯನೆಲ್ಲ ಮಾತಾಡ್ಬೇಡಿ ಅಂತ ಹೇಳಿ ಅಂತ ಮೀನಾ ಕೋಪ ಮಾಡ್ಕೋತಾಳೆ. ಮೀನಾ, ಹೋಗ್ಲಿ ಬಿಡಮ್ಮ, ಏನೋ ತನ್ನನ್ನ ತಾನು ಬುದ್ಧಿವಂತ ಅಂತ ಹೇಳ್ಕೊಳ್ಳೋದಿಕ್ಕೆ ನನ್ನನ್ನ ದಡ್ಡ ಅಂತ ಹೇಳ್ತಿದ್ದಾನೆ ಅಷ್ಟೇನೆ, ಅದ್ರಲ್ಲೂ ಇವನ್ಗೆ ಅಲ್ಪ ಸುಖ. ಬಾರೋ ಕ್ರಿಶ್, ನಾವ್ ಹೋಗೋಣ ಅಂತ ಹೇಳ್ತಾ ಸೂರ್ಯ ಕ್ರಿಶ್ ಕೈ ಹಿಡ್ಕೊಂಡು ಕರ್ಕೊಂಡ್ ಹೋಗ್ಬೇಕಾದ್ರೆ ರೋಹಿಣಿ ಕ್ರಿಶ್ ಇನ್ನೊಂದ್ ಕೈನ ಹಿಡ್ಕೊಂತಾಳೆ. ಅದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಅದು ಕೃಷ್ಣ ನಾವೇ ಮನೆ ಕರ್ಕೊಂಡ್ ಹೋಗ್ತೀವಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಬೇಡ ಬೇಡ, ನಾವೇ ಕರ್ಕೊಂಡ್ ಹೋಗ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಮೀನನ್ ಮುಖ ನೋಡ್ಬೇಕಾದ್ರೆ, ಇರ್ಲಿ ಬಿಡ್ರಿ, ಅವ್ರೇ ಮನೆ ಕರ್ಕೊಂಡ್ ಬರ್ಲಿ ಅಂತ ಮೀನಾ ಹೇಳ್ತಾಳೆ. ಏನ್ ಮೀನಾ ಈ ರೀತಿ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅವರು ಸರ್ಟಿಫಿಕೇಟ್ ತಗೊಂಡ್ ಹೋಗಕ್ ಬಂದಿರೋದಲ್ವಾ, ಅವರೇ ಕರ್ಕೊಂಡ್ ಹೋಗ್ಲಿ ಬಿಡಿ ಅಂತ ಮೀನಾ ಹೇಳಿದಾಗ ಸೂರ್ಯ ಆ ಸರ್ಟಿಫಿಕೇಟ್ ನ ಕ್ರಿಶ್ ಕೈಗೆ ಕೊಟ್ಟು ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಏನ್ ರೋಹಿಣಿ ಇದು, ಇವನನ್ನ ನಮ್ ಜೊತೆ ಬಿಟ್ಟು ಹೊರಟೋಗ್ಬಿಟ್ರು ಅಂತ
ಮನೋಜ ಕೇಳ್ಬೇಕಾದ್ರೆ ಇರ್ಲಿ ಬಿಡಿ ಮನೋಜ್ ಅವ್ರು ಹೋಗಾಯ್ತಲ್ವಾ ನಾವ್ ಕರ್ಕೊಂಡ್ ಹೋಗೋಣ ಅಂತ ಹೇಳ್ತಾ ರೋಹಿಣಿ ಮನೋಜನ್ನ ಕರ್ಕೊಂಡು ಜೊತೆಲಿ ಕ್ರಿಶ್ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಸೂರ್ಯ ಯೋಚನೆ ಮಾಡ್ಬೇಕಾದ್ರೆ ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಬರ್ತಾ ಬರ್ತಾ ಎಲ್ಲ ಹೊಸದಾಗಿ ನಡೀತಾ ಇದೆ ಕಣೆ. ಇತ್ತೀಚೆಗೆ ಕ್ರಿಶ್ ಏಂತಕ್ಕೆ ಕೇಳಿದ್ರುನು ಮನೋಜನ್ ಹೆಸರು ಹೇಳ್ತಾ ಇದ್ದಾನೆ. ನೀನು ಅಷ್ಟೇ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಜೊತೆನೆ ಹೋಗ್ಲಿ ಅಂತ ಹೇಳ್ತೀಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಲ್ಲರಿ ಕ್ರಿಶೇ ಅವರೇ ಬರ್ಬೇಕು ಅಂತ ಆಸೆ ಪಟ್ಟಿದ್ದಾನೆ. ಹಾಗಿದ್ಮೇಲೆ ಅವ್ರ ಜೊತೆ ಹೋಗ್ಬೇಕು ಅಂತ ಅವನ್ಗೂ ಅನ್ಸಿರುತ್ತಲ್ವಾ, ಹೋಗ್ಲಿ ಬಿಡಿ ಅಂತ ಹೇಳ್ತಾ ನೀನಾ ಸೂರ್ಯನ್ಗೆ ಸಮಾಧಾನ ಮಾಡೋಕೆ ನೋಡ್ತಿರ್ತಾಳೆ. ಅಲ್ಲ ಇವಾಗ ಕ್ರಿಶ್ ಮನೋಜನ್ ಯಾಕೆ ಇಲ್ಲಿಗೆ ಕರ್ಸ್ಬೇಕಾಗಿತ್ತು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಒಂದ್ ವೇಳೆ ಕ್ರಿಶ್ಗೆ ನಮ್ಮ ಮೇಲಿರೋ ಪ್ರೀತಿ ಹೊರಟೋಯ್ತಾ, ನಾವ್ ಅವನ್ಗೆ ಇಷ್ಟ ಆಗ್ತಿಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಅವ್ನ್ ಯಾವತ್ತು ನಮ್ಮನ್ನ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ರೀ. ಈಗ ಒಂದ್ ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಒಂದ್ ಮಗು ತುಂಬಾ ದಿವಸದಿಂದ ಒಂದ್ ಗೊಂಬೆ ಇಟ್ಕೊಂಡ್ ಆಟ ಆಡ್ತಿರತ್ತೆ ಅಂತ ಅನ್ಕೊಳ್ಳಿ. ಆಗ ಒಂದು ಹೊಸ ಗೊಂಬೆ ಬಂದಾಗ ಆ ಹಳೆ ಗೊಂಬೆ ಬಿಟ್ಟು ಹೊಸ ಗೊಂಬೆ ಜೊತೆ ತಾನೆ ಅದು ಜಾಸ್ತಿ ಆಟ ಆಡೋದು. ಅದಕ್ಕೆ ಅಂತ ಹಳೆ ಗೊಂಬೆ ಇಷ್ಟ ಇಲ್ಲ ಅಂತ ಅಲ್ಲ. ಅದೇ ತರನೇ ಹೊಸದಾಗಿ ಯಾರಾದ್ರೂ ಪ್ರೀತಿ ತೋರ್ಸಿದ್ರೆ ಈ ರೀತಿ ಆಗತ್ತೆ. ನಿಮ್ ಅಣ್ಣ ಅವನ್ ಮೇಲೆ ಪ್ರೀತಿ ತೋರಿಸ್ತಾ ಇರೋದ್ರಿಂದ ಅವನ್ಗೂ ಅದೇ ರೀತಿ ಆಗ್ತಿದೆ ಅಷ್ಟೇನೆ ಅಂತ ಮೀನಾ ಸೂರ್ಯನ ಸಮಾಧಾನ ಮಾಡ್ತಾಳೆ. ಹಾಗಿದ್ರೆ ನಾವೆಲ್ಲ ಬೊಂಬೆಗಳ ಅಂತ ಸೂರ್ಯ ಕೇಳ್ಬೇಕಾದ್ರೆ ಕೆಲವೊಂದು ಟೈಮ್ ಅಲ್ಲಿ ನಾವು ಬೇರೆಯವರು ಆಟ ಆಡೋ ಅಂತ ಗೊಂಬೆಗಳಾಗೆ ಬದ್ಲಾಗ್ಬಿಡ್ತೀವಿ ಅಂತ ಮೀನಾ ಹೇಳ್ತಾಳೆ. ಏ ಬರ್ತಾ ಬರ್ತಾ ನೀ ಹೇಳದೆ ನನ್ಗೆ ಅರ್ಥ ಆಗ್ತಿಲ್ಲ ಹೋಗಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅರ್ಥ ಆಗದೆ ಇರೋದೇ ಒಳ್ಳೇದು, ನಡೀರಿ ಹೋಗೋಣ ಅಂತ ಮೀನಾ ಹೇಳ್ತಾ ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಕೃಷ್ಣ ಕರ್ಕೊಂಡು ಮನೋಜ ಮತ್ತೆ ರೋಹಿಣಿ ಇಬ್ರು ಮನೆಗ್ ಬಂದಾಗ ಇದನ್ನ ನೋಡಿ ಶಾಂತಿಗೆ ಶಾಕ್ ಆಗುತ್ತೆ. ಏನೋ ನೀನ್ ಇವನನ್ನ ಕರ್ಕೊಂಡ್ ಬರ್ತಾ ಇದ್ದೀರಾ, ಬರ್ತಾ ಬರ್ತಾ ಇವನ್ ಕಾಟ ಜಾಸ್ತಿ ಆಗ್ತಾ ಇದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದು ಅಮ್ಮ ನಾವಿಬ್ರೆ ಕೃಷ್ಣ ಸ್ಕೂಲ್ಗೆ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾ ಇರೋದು ಅಂತ ಮನೋಜ ಹೇಳ್ತಾನೆ. ಏನು ನೀವಿಬ್ರು ಹೋಗಿ ಇವನನ್ನ ಕರ್ಕೊಂಡ್ ಬರ್ತಾ ಇದ್ದೀರಾ? ಅಲ್ಲ ಕಣೋ, ನೀವ್ ಯಾಕೋ ಇವನನ್ನ ಕರ್ಕೊಂಡ್ ಬರ್ಬೇಕು, ನಿಮ್ಗೇನ್ ಮಾಡೋ ಕೆಲ್ಸ ಇಲ್ವಾ ಅಂತ ಶಾಂತಿ ಮನೋಜನ್ಗೆ ಬೈತಾಳೆ. ಆಗ ಮನೋಜ ಇದ್ರ ಹಿಂದೆ ಕಾರಣ ಇದೆ ಅಂತ ಹೇಳ್ತಾ ನಡೆದಿದ್ ವಿಷಯನ ಶಾಂತಿ ಹತ್ರ ಹೇಳ್ತಾನೆ. ಅಲ್ಲ ಕಣ್ರೋ, ಅವನೇನೋ ಪಾಸ್ ಮಾಡ್ದ ಅಂತ ನೀವ್ ಯಾಕೆ ಅಲ್ಗ್ ಹೋಗ್ಬೇಕಾಗಿತ್ತು ಅಂತ ಶಾಂತಿ ಮನೋಜನ್ಗೆ ಬೈತಾಳೆ. ಅದು ಹಂಗಲ್ಲಮ್ಮ, ಇವನು ಚೆನ್ನಾಗ್ ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ ಅವ್ನಿಗೆ ಸರ್ಟಿಫಿಕೇಟ್ ಕೊಟ್ರು, ಅದು ನನ್ ಕೈಯಾರೇನೆ ತಗೋಬೇಕು ಅಂತ ಕೃಷ್ ಆಸೆ ಪಟ್ಟ ಅಂತ ಮನೋಜ ಹೇಳಿದಾಗ ಯಾಕೆ ಬೇರೆ ಯಾರ ಕೈಲಾದ್ರೂ ಕೊಟ್ಟಿದ್ರೆ ಇವ್ನು ತಗೊಳ್ತಿರ್ಲಿಲ್ವಂತ ಅಂತ ಮನೋಜನ್ ಮೇಲೆ ಶಾಂತಿ ರೇಗಾಡ್ತಾಳೆ. ಅಲ್ಲಮ್ಮ, ಈ ಮನೇಲಿ ನಾನೇ ತಾನೇ ತುಂಬಾ ಚೆನ್ನಾಗ್ ಓದಿರೋದು, ಅದು ಅವನ್ಗೂ ಚೆನ್ನಾಗ್ ಗೊತ್ತಿದೆ, ಅದಕ್ಕೆ ಸರ್ಟಿಫಿಕೇಟ್ ನನ್ ಕೈಯಿಂದಾನೆ ತಗೋಬೇಕು ಅಂತ ಆಸೆ ಪಟ್ಟ ಅಷ್ಟೇ ಅಲ್ಲಮ್ಮ. ಕೃಷ್ ಹೇಳ್ದ ಅಂತಾನೆ ಅವ್ರ ಸ್ಕೂಲಿಂದ ನನ್ನ ಕರ್ದಿದ್ದು ಅಂತ ಮನೋಜ ಹೇಳ್ಬೇಕಾದ್ರೆ ಏನೋ ಸ್ಕೂಲಲ್ಲಿ ಕರ್ದಿದ ತಕ್ಷಣ ನೀನ್ ಹಂಗೆ ಹೊಂಟೋಗ್ಬಿಡ್ತೀಯಾ, ನನ್ನ ಹತ್ರ ಒಂದ್ ಮಾತು ಹೇಳ್ಬೇಕು ಅಂತ ನಿಂಗ್ ಗೊತ್ತಾಗ್ಲಿಲ್ವಾ, ಇದೆಲ್ಲ ನನ್ಗೆ ಇಷ್ಟ ಆಗ್ಲಿಲ್ಲ ಕಣೋ ಅಂತ ಶಾಂತಿ ಕೋಪ ಮಾಡ್ಕೋತಾಳೆ. ಅಮ್ಮ ಸಾರಿ ಅಮ್ಮ, ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡೋದಿಲ್ಲ, ನೀನ್ ಪರ್ಮಿಷನ್ ಇಲ್ದೆ ನಾನು ಏನ್ ಕೆಲ್ಸನೂ ಮಾಡೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಇದನ್ನೆಲ್ಲ ನೋಡಿ ರೋಹಿಣಿಗೆ ಕೋಪ ಬರ್ತಿರುತ್ತೆ. ಅಷ್ಟ್ರಲ್ಲಿ ಮೀನಾ ಮತ್ತೆ ಸೂರ್ಯ ಇಬ್ರು ಮನೆಗ್ ಬರ್ತಾರೆ. ಏಯ್ ಏನೇ ಊರ್ ಸುತ್ತೋದಕ್ಕೆ ಎಲ್ಲೇ ಹೋಗಿದ್ದೆ ಅಂತ ಶಾಂತಿ ಮೀನನ್ನ ಕೇಳ್ಬೇಕಾದ್ರೆ ಹಾ ಅಮೇರಿಕಕ್ ಹೋಗಿ ಕಾಫಿ ಕುಡ್ಕೊಂಡು ಲಂಡನ್ಗೆ ಹೋಗಿ ಲಂಚ್ ತಿಂದು ಹಂಗೆ ಆಫ್ರಿಕಾ ಕಡೆ ಹೋಗಿ ಕಾಡೆಲ್ಲ ಸುತ್ತಾಡ್ಕೊಂಡ್ ಬಂದ್ವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನೋ ಕಿಂಡಲ್ ಮಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಮತ್ತಿನ್ನೇ ನೀವು ಊರ್ ಸುತ್ಕೊಂಡ್ ಬಂದ್ರೆ ಅಂತ ಕೇಳಿದ್ರೆ ಇನ್ನೇನ್ ಹೇಳ್ಬೇಕು, ಕೆಲ್ಸ ಮುಗಿಸ್ಕೊಂಡ್ ಬರ್ತಾ ಇದೀವಿ ಅಂತ ಸೂರ್ಯ ಹೇಳ್ತಾನೆ. ನೀವ್ ಎಲ್ಲಿ ಬೇಕಾದ್ರೂ ಹೋಗಿ, ಆದ್ರೆ ಈ ಕುಳ್ ಪಿಶಾಚಿನ ಕರ್ಕೊಂಡ್ ಬರೋದಿಕ್ಕೆ ನನ್ ಮಗನ್ ಯಾಕ್ರೋ ಕಳ್ಸಿದ್ರಿ ಅಂತ ಶಾಂತಿ ಸೂರ್ಯನ ಕೇಳ್ಬೇಕಾದ್ರೆ ನಾವೇನತ್ತೆ ಮಾಡಕ್ಕಾಗತ್ತೆ, ಇತ್ತೀಚೆಗೆ ಕೃಷ್ಗೆ ಅವ್ರ ಮೇಲೆನೆ ತುಂಬಾನೇ ಆಸೆ ಆಗ್ಬಿಟ್ಟಿದೆ ಅಂತ ಮೀನಾ ಹೇಳ್ಬೇಕಾದ್ರೆ ಏ ರೋಹಿಣಿ ಏನೇ ಹೇಳ್ತಾ ಇದ್ದಾಳೆ ಇವಳು ಅಂತ ಶಾಂತಿ ಕೇಳ್ತಾಳೆ. ಇಲ್ಲ ಅತ್ತೆ, ಇವ್ನು ಇನ್ನು ಚಿಕ್ಕ ಹುಡುಗ ಅಲ್ವಾ, ಅದಕ್ಕೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೋಡು ರೋಹಿಣಿ, ನೀನು ಮತ್ತೆ ಮನೋಜ ಇನ್ಮೇಲೆ ಈ ಹುಡುಗನ್ ಜೊತೆ ಜಾಸ್ತಿ ಇರಬಾರ್ದು, ಅರ್ಥ ಆಯ್ತಾ, ಅವನು ಇವ್ರ ಜೊತೆನೆ ಬೇಕಾದ್ರೆ ಇದ್ಕೊಳ್ಳಿ ಅಂತ ಶಾಂತಿ ಹೇಳಿದಾಗ ಯಾಕಿರ್ಬಾರ್ದು, ಆ ಹುಡುಗನ್ ಜೊತೆ ಅವ್ರು ಇದ್ಬಿಟ್ರೆ ಏನಾಗೋಗ್ಬಿಡುತ್ತೆ, ನಿಮ್ ಮಗ ಏನಾದ್ರೂ ಸೌದೋಗ್ಬಿಡ್ತಾನ ಅಂತ ಸೂರ್ಯ ಕೇಳ್ತಾನೆ. ಏ ನನ್ಗ ಅದೆಲ್ಲ ಇಷ್ಟ ಇಲ್ಲ ಕಣೋ, ಅವನು ನನ್ ಮಗನ್ ಜೊತೆ ಇರಬಾರ್ದು ಅಷ್ಟೇ ಅಂತ ಶಾಂತಿ ಜೋರಾಗಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬಂದು ಏ ಶಾಂತಿ, ಜೋರಾಗಿ ಮಾತಾಡದೆ ಇರೋದಕ್ಕೆ ನಿನ್ನಿಂದ ಸಾಧ್ಯನೇ ಇಲ್ಲ ಅಲ್ವೇನೆ, ಮಲಗಿದ್ದವನು ನಿನ್ ಶಬ್ದನ ಕೇಳಕ್ಕಾಗ್ದೆ ಎದ್ದೋಡ್ ಬಂದೆ, ಏನೇ ಆಯ್ತು ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ ನಿಮ್ ನಿದ್ದೆನೂ ಹಾಳ್ ಮಾಡ್ಬಿಟ್ರ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಏನಪ್ಪಾ ಆಯ್ತು ಇಲ್ಲಿ ಅಂತ ರಂಗನಾಥ್ ಅವರು ವಿಚಾರಿಸ್ಬೇಕಾದ್ರೆ ಕೃಷು ಈ ಪೌಡ್ರ್ ಮತ್ತೆ ಆ ಪೆಂಗಿನ ಜೊತೆ ಜಾಸ್ತಿ ಇರಬಾರ್ದು ಅಂತ ಸಕ್ರೆ ಹೇಳ್ತಾವ್ರೆ ಕಣಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ಯಾವಾಗ ನೋಡಿದ್ರು ಏನಾದ್ರೂ ಒಂದು ತೊಂದ್ರೆನ ಮನೇಲಿ ಶುರು ಮಾಡ್ತಿರ್ತೀಯಲ್ಲೇ, ಸುಮ್ನೆ ಇರೋದಕ್ ಆಗದೇ ಇಲ್ವಾ ನಿನ್ಗೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ ಅಯ್ಯೋ ಅದು ಹಂಗಲ್ಲ ರೀ, ಆ ಹುಡ್ಗ ಇದಾನಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ನೋಡೆ ನೀನೇನು ಹೇಳೋ ಅವಶ್ಯಕತೆ ಇಲ್ಲ,
ಆದ್ರೂ ನೀನ್ ಹೇಳೋ ಯಾವ ವಿಷಯನೋ ನ್ಯಾಯವಾಗೂ ಇರೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅಂದ್ರೆ ಏನು ನಿಮ್ ಮಾತಿನ ಅರ್ಥ? ನನಗ್ ಬುದ್ಧಿ ಇಲ್ಲ, ನಾನು ಮುಟ್ಟಾಳಿ ಅಂತನ ಅರ್ಥ ಅಂತ ಶಾಂತಿ ಹೇಳ್ಬೇಕಾದ್ರೆ ಆ ಅದು ನೀವೇ ಯೋಚನೆ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಇದರಿಂದ ಶಾಂತಿ ಕೋಪದಿಂದ ಸೂರ್ಯನೇ ಗುರಾಯಿಸ್ಬೇಕಾದ್ರೆ ಅಷ್ಟರಲ್ಲಿ ರವಿ ಮನೆಗ್ ಬರ್ತಾನೆ. ಅವನನ್ನ ನೋಡಿ ಮನೆಯವರೆಲ್ರಿಗೂ ಖುಷಿ ಆಗತ್ತೆ. ಹಾಗೆ ಅವ್ನ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋದಕ್ಕೆ ಟ್ರೋಫಿ ತಗೊಂಡು ಮನೆಯವ್ರಿಗೆ ತೋರಿಸ್ಬೇಕಾದ್ರೆ ಅದನ್ನ ನೋಡಿ ಶಾಂತಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಅಷ್ಟರಲ್ಲಿ ಶ್ರುತಿ ಕೂಡ ಮನೆಗ್ ವಾಪಸ್ ಬರ್ತಾಳೆ. ರವಿನ ನೋಡ್ತಿದ್ದಂಗೆ ಅವನಿಗೆ ಬಂದು ಅವಳು ಕಂಗ್ರಾಚುಲೇಷನ್ ಹೇಳ್ತಾಳೆ. ಎಲ್ರೂ ಸೇರಿ ರವಿನ ಹೊಗಳ್ತಿದ್ರೆ ಮನೋಜ ಮಾತ್ರ ಈ ಅಡಿಗೆ ಮಾಡೋದಕ್ಕೆಲ್ಲ ಗೆದ್ದೆ ಅನ್ನೋ ಖುಷಿ ಪಡ್ತಿದ್ಯಲ್ಲೋ ಅಂತ ಕಿಂಡಲ್ ಮಾಡ್ತಿರ್ತಾನೆ. ಹಾಗೆ ರವಿ ವಾಪಸ್ ಬರ್ತಾ ಗೋವಾಯಿಂದ ಎಲ್ರಿಗೂ ಗಿಫ್ಟ್ ಗಳನ್ನ ತಂದಿರ್ತಾನೆ. ಏ ಸೂರ್ಯ, ನೀನ್ ಹೇಳಿ ತಂದಿದೀನ್ ಕಣೋ ಅಂತ ಹೇಳ್ತಾ ರವಿ ಆ ಗಿಫ್ಟ್ ನ ಕೊಡಕ್ ಹೋದಾಗ ಏ ಬೇಡ 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 ಇರೋ, ಏ ಲೇ ರವಿಗಾನ್ ಇವ್ರ ಮುಂದೆ ಎಲ್ಲ ಕೊಡೋದ್ ಬೇಡ ಕಣೋ, ನಾನು ಆಮೇಲೆ ಇಸ್ಕೊಂತೀನಿ ಅಂತ ಸೂರ್ಯ ರವಿ ಹತ್ರ ನಿಧಾನಕ್ಕೆ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಿದಾರೆ ಅಂತ ಮನೆಯವ್ರೆಲ್ರು ನೋಡ್ತಿರ್ತಾರೆ. ಲೋ, ಅಲ್ಲೆಲ್ಲ ಬೆಲೆ ತುಂಬಾ ಕಡಿಮೆ ಅಲ್ವೇನೋ, ನಾನು ಇದನ್ನ ಆಮೇಲೆ ತಗೋತೀನಿ ಕಣೋ, ಎಲ್ರು ಇಲ್ಲಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಏ ಏನ್ ಆಮೇಲೆ ತಗೊಳೋದು, ಇರೋ ಒಂದ್ ನಿಮಿಷ ಅಂತ ಹೇಳ್ತಾ ರವಿ ಗಿಫ್ಟ್ ನ ಕೊಡೋದಿಕ್ಕೆ ಅಂತ ಹೋದಾಗ ಬೇಡ ಕಣೋ, ಎಲ್ರು ಇಲ್ಲೇ ಇದಾರೆ, ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಬೇಡ ರವಿಗಾನ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಏ ಸುಮ್ನೆ ಇರೋ ನೀನು ಅಂತ ಹೇಳ್ತಾ ರವಿ ಸೂರ್ಯನ್ಗೆ ಅಂತ ತಂದಿರೋ ಕೀ ಚೈನ್ ನ ಕೊಡ್ತಾನೆ. ಏನೋ ಕೀ ಚೈನ ಅಂತ ಸೂರ್ಯ ಕೇಳ್ಬೇಕಾದ್ರೆ ಹೂ ಕಣೋ, ನಿನ್ ಕಾರ್ ಕೀಗಳನ್ನೆಲ್ಲ ಹಾಕಿಟ್ಕೊಳ್ಳೋದಕ್ಕೆ ಚೈನು ನೋಡೋ ಚೆನ್ನಾಗಿದೆ ಅಂತ ರವಿ ಹೇಳ್ಬೇಕಾದ್ರೆ ಸೂರ್ಯ ಅದನ್ನ ನೋಡಿ ಬೇಜಾರ್ ಮಾಡ್ಕೊತಿರ್ತಾನೆ. ಯಾಕಂದ್ರೆ ಸೂರ್ಯನ್ಗೆ ರವಿ ಎಣ್ಣೆ ಬಾಟ್ಲು ತಂದ್ಕೊಡ್ತಾನೆ ಅನ್ನೋ ಖುಷಿಲಿ ಅವನಿರ್ತಾನೆ. ಚೆನ್ನಾಗಿದೆ ಕಣ, ಚೆನ್ನಾಗಿದೆ ಕೀ ಚೈನು ಅಂತ ಸೂರ್ಯ ಹೇಳ್ಬೇಕಾದ್ರೆ ಹೌದು ಸೂರ್ಯ, ನೀನೇನ್ ಅನ್ಕೊಂಡಿದ್ದೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆ ಏನು ಇಲ್ಲಪ್ಪಯ್ಯ, ಇದನ್ನೇ ಅನ್ಕೊಂಡಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನನ್ಗೆ ಇವ್ರು ಏನನ್ ಆಸೆ ಪಡ್ತಿದ್ರು ಅನ್ನೋದು ಗೊತ್ತಾಗತ್ತೆ. ಅದ್ಗೆ ನಿಮ್ಗೂ ಅಂತ ತಂದಿದೀನಿ ತಗೊಳ್ಳಿ ಅಂತ ಅದ್ರಲ್ಲಿ ರವಿ ಮೀನನ್ಗೆ ಅಂತ ಒಂದು ಪರ್ಸ್ ನ ತಂದಿರ್ತಾನೆ. ಅದು ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ನೋಡಿ ಶಾಂತಿ ಹೊಟ್ಟೆ ಹೊರ್ಕೋತಾ ಇರ್ತಾಳೆ. ಹಾಗೆ ಈ ರವಿ ರೋಹಿಣಿಗೂ ಒಂದು ಪರ್ಸ್ ನ ತಂದ್ಕೊಟ್ಟಿರ್ತಾನೆ. ಅಲ್ಲ ಕಣ ರವಿ, ಆ ರೋಹಿಣಿ ಏನೋ ಆಫೀಸ್ಗೆ ಹೋಗ್ತಾಳೆ, ಅವಳಿಗೆ ಪರ್ಸ್ ಎಲ್ಲ ಓಕೆ, ಇವಳು ಯಾವ ಆಫೀಸ್ಗೆ ಹೋಗ್ತಾಳೆ, ಇವಳಿಗೆ ಯಾಕೆ ಇದೆಲ್ಲ ತಂದ್ಕೊಟ್ಟೆ ಅಂತ ಶಾಂತಿ ಕೇಳ್ಬೇಕಾದ್ರೆ ಯಾಕೆ ಆಫೀಸ್ ಹೋಗೋರ್ ಮಾತ್ರನೇನಾ ಬ್ಯಾಗ್ ಹಾಕೊಂಡ್ ಹೋಗ್ಬೇಕು, ಹಂಗ್ ನೋಡಿದ್ರೆ ತಾವು ಡೈಲಿ ಬ್ಯಾಗ್ ತಗ್ಲಾಕೊಂಡ್ ಹೋಯ್ತೀರಿ, ನೀವೇನೋ ಕಲೆಕ್ಟರ್ ಆಫೀಸ್ಗೆ ಹೋಯ್ತೀರಾ ಅಂತ ಸೂರ್ಯ ಶಾಂತಿನ ಕಿಂಡಲ್ ಮಾಡ್ತಾನೆ. ನಿಂಗಿದೆಲ್ಲ ಬೇಕಿತ್ತಾ, ಸುಮ್ನೆ ನೀನು ಕೊಟ್ಟಿರೋದನ್ನ ಇಟ್ಕೊಂಡು ಸುಮ್ನೆ ಇರೋದಕ್ ಆಗೋದಿಲ್ವಾ ಅಂತ ರಂಗನಾಥ್ ಅವ್ರು ಶಾಂತಿಗೆ ಬೈತಾರೆ. ಹಾಗೆ ರವಿ ಶ್ರುತಿಗೆ ಅಂತ ಸ್ಪೆಷಲ್ ಆಗಿ ಶೆಲ್ ಬ್ರೇಸ್ಲೆಟ್ ನ ತಂದಿರ್ತಾನೆ. ಅದನ್ನ ನೋಡಿ ಅವಳು ತುಂಬಾನೇ ಖುಷಿ ಪಡ್ಬೇಕಾದ್ರೆ ನೋಡ್ದಪ್ಪಯ್ಯ ರವಿಗಾನು ಅವ್ನ ಹೆಂಡತಿಗೆ ಅಂತ ಸ್ಪೆಷಲ್ ಆಗಿ ಗಿಫ್ಟ್ ತಂದಿದ್ದಾನೆ ಅಂತ ಹೇಳ್ತಾ ಸೂರ್ಯ ಕಾಮಿಡಿ ಮಾಡ್ತಿರ್ತಾನೆ. ಹೌದು, ಹೆಂಡತಿ ಅಂದ್ಮೇಲೆ ಸ್ಪೆಷಲ್ ತಾನೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಹಾಗೆ ಕೃಷಿ ಅಂತ ರವಿ ಫಾರಿನ್ ಚಾಕ್ಲೇಟ್ ನ ತಂದಿರ್ತಾನೆ. ಆಗ ಕ್ರಿಶ್ ಖುಷಿಯಿಂದ ಥ್ಯಾಂಕ್ಸ್ ಅಂತ ಹೇಳಿ ರವಿಗೆ ಮುತ್ ಕೊಡ್ತಾನೆ. ಇದನ್ನ ನೋಡಿ ಶಾಂತಿಗೆ ಕೋಪ ಬರ್ತಿರುತ್ತೆ. ಹಾಗೆ ಎಲ್ರು ಮಾತಾಡ್ತಾ ಅಲ್ಲಿಂದ ಹೋಗಾದ್ಮೇಲೆ ಸೂರ್ಯ ಮಾತ್ರ ರವಿನ ಅಲ್ಲೇ ಹಿಡ್ಕೊಂಡು ಲೈ ರವಿಗಾನ್ ಎಲ್ಲರಿಗೂ ಏನೇನ್ ಬೇಕೋ ಎಲ್ಲ ತಂದ್ಕೊಟ್ಟಿದ್ಯಾ, ನನಗ್ಯಾಕೋ ಈ ಕೀಚೇನ್ ತಂದಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಅಲ್ಲ ಕೊಡೋ ಕೀಚೇನ್ ತುಂಬಾ ಚೆನ್ನಾಗಿದೆ ಅಂತ ನೀನೇ ಹೇಳ್ದೆ ಅಂತ ರವಿ ಹೇಳ್ಬೇಕಾದ್ರೆ ಅದೆಲ್ಲ ಚೆನ್ನಾಗೇ ಇದೆ, ಆದ್ರೆ ಗೋವಾದಲ್ಲಿ ಬೇರೆ ಏನೋ ಸ್ಪೆಷಲ್ ಅಲ್ವೇನೋ, ಆತರ ಏನಾದ್ರೂ ತರ್ತೀಯ ಅಂತ ನಾನ್ ಅನ್ಕೊಂಡಿದ್ದೆ, ಅದ್ರಲ್ಲಿ ವೆರೈಟಿ ಇದೆಯಂತಲ್ಲೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಓ ಇದಕ್ಕೇನಾ ನೀನು ಆಮೇಲ್ ತಗೋತೀನಿ ಅಂತ ಹೇಳಿದ್ದು ಅಂತ ರವಿ ಹೇಳ್ಬೇಕಾದ್ರೆ ಹೂ ಕಣೋ ಅದನ್ನೇ ಏನ್ ತಗೊಂಡ್ ಬಂದಿದ್ಯಾ ಅಂತ ಸೂರ್ಯ ತುಂಬಾನೇ ಖುಷಿಯಿಂದ ಕೇಳ್ಬೇಕಾದ್ರೆ ಯಾಕೆ ತಗೊಂಡ್ ಬಂದು ಅದ್ಕೆ ಕೈಲಿ ಒದೆ ತಿನ್ನೋದಕ್ಕಾ, ಹೋಗಲ್ಲ ಅಂತ ಹೇಳ್ತಾ ರವಿ ಅಲ್ಲಿಂದ ಹೋಗ್ತಾನೆ. ಹಂಗಾದ್ರೆ ತಂದಿಲ್ವೇ, ಅಯ್ಯೋ ಗೋವಾದಲ್ಲಿ ಏನ್ ಇಂಪಾರ್ಟೆಂಟ್ ಅದನ್ನ ತರ್ದಿರಾ ಏನೇನೋ ತಗೊಂಡ್ ಬಂದಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಅಂತ ಮೀನಾ ರೇಗಾಡ್ತಾಳೆ. ಇಲ್ಲ ಕಣಮ್ಮ, ನಾನೇನು ಹೇಳಿಲ್ಲ, ಬಂದೆ ಕಣಮ್ಮ ಅಂತ ಹೇಳ್ತಾ ಸೂರ್ಯ ಮೀನಿನ ಹತ್ರ ಓಡೋಗ್ತಾನೆ. ಈ ಕಡೆ ರವಿ ಲಗೇಜ್ನೆಲ್ಲ ಅನ್ಪ್ಯಾಕ್ ಮಾಡ್ಬೇಕಾದ್ರೆ ಅದ್ರಲ್ಲಿ ನೀತು ಡ್ರೆಸ್ ಒಂದು ಅದ್ರಲ್ಲಿ ಬಂದ್ಬಿಟ್ಟಿರುತ್ತೆ. ಅದನ್ನ ನೋಡಿ ಶ್ರುತಿ ಶಾಕ್ ಆಗ್ತಾಳೆ. ಏ ರವಿ, ನೀನ್ ಯಾವಾಗಿಂದ ಹುಡುಗಿರ್ ಹಾಕೋ ಬಟ್ಟೆ ಹಾಕೋದಕ್ ಶುರು ಮಾಡ್ದೆ ಅಂತ ಶ್ರುತಿ ಕೇಳ್ದಾಗ ಅಯ್ಯೋ ನಾನ್ ಯಾಕೆ ಅದನ್ನೆಲ್ಲ ಹಾಕೊಳ್ಳಿ, ಇದು ಡ್ರೆಸ್ ಎಕ್ಸ್ಚೇಂಜ್ ಆಗಿದೆ, ಇದು ನೀತುದಿರ್ಬೇಕು ಅಂತ ರವಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶ್ರುತಿಗೆ ಕೋಪ ಬರುತ್ತೆ. ಆಗ ಶ್ರುತಿ ರವಿ ಫೋನ್ ತಗೊಂಡು ನೀತುಗೆ ಫೋನ್ ಮಾಡ್ತಾಳೆ. ರವಿ ಎಷ್ಟೇ ಕೇಳಿದ್ರು ಶ್ರುತಿ ಕಿವಿಗ್ ಹಾಕೊಳದೆ ಅವಳು ಕಾಲ್ ಮಾಡಿ ನಿಮ್ ಡ್ರೆಸ್ ಒಂದು ರವಿ ಸೂಟ್ ಕೇಸ್ ಅಲ್ಲಿ ಇತ್ತು ಅಂತ ಶ್ರುತಿ ಹೇಳ್ದಾಗ ಓ ಹೌದಾ ಸಾರಿ, ನಾವ್ ಇದ್ದಿದ್ ರೆಸಾರ್ಟ್ ಅಲ್ಲಿ ಒಟ್ಟಿಗೆ ವಾಷಿಂಗ್ ಕೊಟ್ಟಿದ್ವಲ್ಲ, ಅಲ್ಲಿ ಮಿಸ್ಟೇಕ್ ಆಗಿರ್ಬೇಕು, ನೀವೇನ್ ತಪ್ಪು ತಿಳ್ಕೊಬೇಡಿ ಅಂತ ನೀತು ಹೇಳ್ಬೇಕಾದ್ರೆ ಇಟ್ಸ್ ಓಕೆ ನೀತು, ಅದೆಲ್ಲ ನಡೆಯುತ್ತೆ, ರವಿ ಶರ್ಟ್ ಏನಾದ್ರೂ ನಿಮ್ ಹತ್ರ ಎಕ್ಸ್ಚೇಂಜ್ ಆಗಿ ಬಂದಿದ್ಯಾ ಅಂತ ನೋಡಿ, ಹಾಗೆ ಅದನ್ನ ತಗೊಂಡ್ ಬನ್ನಿ, ನಾನು
ನಿಮ್ ಡ್ರೆಸ್ ನ ರವಿ ಹತ್ರ ಕೊಟ್ ಕಳಿಸ್ತೀನಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ರವಿ ಡ್ರೆಸ್ ಯಾವ್ದು ನನ್ನ ಹತ್ರ ಇಲ್ಲ, ನನ್ ಡ್ರೆಸ್ಸೇ ಹೇಗೋ ಬಟ್ಟೆ ಜೊತೆ ಮಿಕ್ಸ್ ಅಪ್ ಆಗಿದೆ ಅನ್ಸುತ್ತೆ ಅಂತ ನೀತು ಹೇಳ್ಬೇಕಾದ್ರೆ, ಅದಕ್ಕೆ ಹೇಳೋದು ಪ್ಯಾಕ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಪ್ಯಾಕ್ ಮಾಡ್ಬೇಕು ಅಂತ ಶ್ರುತಿ ಹೇಳಿದಾಗ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ನೀತು ಹೇಳ್ತಾಳೆ. ನಾನ್ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ, ಅಥವಾ ಆ ರೀತಿ ಮಾಡ್ಕೊಳ್ಳಿ ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಸಾರಿ ಅರ್ಥ ಆಗ್ಲಿಲ್ಲ ಅಂತ ನೀತು ಹೇಳ್ತಾಳೆ. ಹಾಗಲ್ಲ, ನಿಮ್ ಡ್ರೆಸ್ಸೇ ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ವಾ, ಅದ್ರ ಬಗ್ಗೆ ಹೇಳ್ದೆ. ನಾನು ರವಿ ಹತ್ರ ಕಳಿಸ್ತೀನಿ, ಬಾಯ್ ಅಂತ ಹೇಳಿ ಶ್ರುತಿ ಕಾಲ್ ಕಟ್ ಮಾಡ್ತಾಳೆ. ಇವಳು ನಾರ್ಮಲ್ ಆಗಿ ಕೇಳ್ತಾ ಇದ್ದಾಳ ಅಥವಾ ಡೌಟ್ ಅಲ್ಲಿ ಕೇಳ್ತಾ ಇದ್ದಾಳ, ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ನೀತು ಯೋಚನೆ ಮಾಡ್ತಿರ್ತಾಳೆ. ಈಗ ಇಷ್ಟು ಚಿಕ್ಕ ವಿಷಯನ ಯಾಕೆ ದೊಡ್ಡದ್ ಮಾಡ್ತಿದ್ಯಾ ಶ್ರುತಿ, ಏನೋ ಗೊತ್ತಿಲ್ಲದೆ ಮಿಸ್ಟೇಕ್ ಆಗಿದೆ ಅಂತ ರವಿ ಹೇಳ್ಬೇಕಾದ್ರೆ, ಇದು ಗೊತ್ತಿರೋ ಆಗಿರೋ ಅಂತ ಮಿಸ್ಟೇಕ್ ಆಗಿರ್ಲಿಲ್ಲ, ಇದು ಬೇಕು ಅಂತಾನೆ ಮಾಡಿರೋದು ಅಂತ ಶ್ರುತಿ ಹೇಳ್ತಾಳೆ. ಏನು ಬೇಕು ಅಂತನಾ, ಏನದು, ಏನ್ ಹೇಳ್ತಿದ್ಯಾ ಅಂತ ರವಿ ಕೇಳ್ಬೇಕಾದ್ರೆ, ಅದು ನಿನ್ಗೆ ಅರ್ಥ ಆಗ್ದಿರೋದೇ ಒಳ್ಳೇದು ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಇವಳು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಏನು ಅರ್ಥ ಆಗ್ತಿಲ್ವಲ್ಲ ಅಂತ ರವಿ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ರೋಹಿಣಿ ತುಂಬಾನೇ ಖುಷಿಯಿಂದ ಅನುಜಿನ ಹೋಗಿ ತಪ್ಕೊಂಡಾಗ, ಏನ್ ರೋಹಿಣಿ ಇವತ್ತು ಫುಲ್ ರೊಮ್ಯಾಂಟಿಕ್ ಮೂಡಲ್ ಇದ್ಯಾ, ಏನ್ ಸಮಾಚಾರ ಅಂತ ಮನೋಜ ಕೇಳಿದಾಗ, ಇವತ್ತು ನೀವು ಅಂತ ಒಳ್ಳೆ ಕೆಲಸ ಮಾಡಿದೀರಾ ಅದಕ್ಕೋಸ್ಕರ ಅಂತ ರೋಹಿಣಿ ಹೇಳ್ತಾಳೆ. ಹೌದಾ, ಏನದು ಅಂತ ಮನೋಜ ಕೇಳಿದಾಗ, ಕ್ರಿಶ್ ಸ್ಕೂಲ್ಗೆ ಹೋಗಿ ಅವನಿಗೋಸ್ಕರ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ರಲ್ಲ, ಅದನ್ನ ನೆನ್ಸ್ಕೊಂಡು ನನ್ಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದಕ್ಕೆ ಯಾಕೆ ನೀನ್ ಖುಷಿ ಪಡ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಯಾಕಂದ್ರೆ ರೋಹಿಣಿ ಅಮ್ಮ, ಯಾಕಂದ್ರೆ ಕ್ರಿಶ್ ಅಮ್ಮ ನಾನೇ ತಾನೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಏನೋ ನೀನು ಕ್ರಿಶ್ ಅಮ್ಮನ ಅಂತ ಮನೋಜ ಕೇಳ್ಬೇಕಾದ್ರೆ, ಅಯ್ಯಯ್ಯೋ ಖುಷಿಗೆ ಎಲ್ಲ ನಾನೇ ಬಾಯ್ ಬಿಟ್ಬಿಟ್ನಲ್ಲ, ಏನ್ ಮಾಡೋದು ಅಂತ ರೋಹಿಣಿ ಮನ್ಸಲ್ಲಿ ಅನ್ಕೊಂಡು ತನ್ಮೇಲೆ ಕಲ್ಯಾಣಿ ದೆವ್ವ ಬಂದಿದೆ ಅನ್ನೋ ರೀತಿ ಮತ್ತೆ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೌದು, ಕ್ರಿಶ್ ಅಮ್ಮ ನಾನೇ ಕಲ್ಯಾಣಿ ಅಂತ ರೋಹಿಣಿ ಹೇಳ್ತಿದ್ದಂಗೆ, ಕಲ್ಯಾಣಿನ ಅಂತ ಮನೋಜ ಭಯದಿಂದ ಓಡೋಗಿ ಬೆಡ್ ಮೇಲೆ ಹತ್ ಕೂತ್ಕೋತಾನೆ. ಯಾಕ್ ಭಯ ಪಡ್ತಾ ಇದ್ಯಾ, ಕ್ರಿಶ್ ಜೊತೆ ನೀನು ಚೆನ್ನಾಗಿರೋವರ್ಗು ನಾನು ನಿನ್ ಜೊತೆ ಸರಿಯಾಗೇ ಇರ್ತೀನಿ, ನಿನ್ಗೇನು ಮಾಡೋದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನು ಕ್ರಿಶ್ ಅಮ್ಮ ತಾನೆ, ಮತ್ಯಾಕ್ ನನ್ನನ್ನ ತಬ್ಕೊಂಡೆ ಅಂತ ಮನೋಜ ಕೇಳ್ಬೇಕಾದ್ರೆ, ನಿನಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ಥ್ಯಾಂಕ್ಸ್ ನ ದೂರದಿಂದನೂ ಹೇಳ್ಬೋದಿತ್ತು ತಾನೆ, ನೀ ಹೇಳ್ದಂಗೆ ಕ್ರಿಶ್ ಜೊತೆ ನಾನ್ ಚೆನ್ನಾಗೇ ಇದೀನಲ್ವಾ, ನನ್ ವೈಫ್ ಬಾಡಿಯಿಂದ ಹೊರಟೋಗ್ಬಿಡು ಅಂತ ಮನೋಜ ಹೇಳ್ಬೇಕಾದ್ರೆ, ಇಷ್ಟು ಈಸಿಯಾಗಿ ಹೊರಟೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ, ನಾನ್ ಮುಗಿಸ್ಬೇಕಾಗಿರೋ ಕೆಲ್ಸ ಇನ್ನು ತುಂಬಾನೇ ಇದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನು ಇನ್ನೂ ಇದ್ಯಾ ಅಂತ ಮನೋಜ ಭಯ ಪಟ್ಕೋತಾನೆ. ನೆಕ್ಸ್ಟ್ ನೀನು ನನಗೋಸ್ಕರ ಇನ್ನೊಂದ್ ಕೆಲ್ಸ ಮಾಡ್ಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನು ಏನ್ ಮಾಡ್ಬೇಕು, ನಿನ್ಗೇನಾದ್ರೂ ಇಷ್ಟವಾಗಿರೋ ಅಡ್ಗೆನೇನಾದ್ರೂ ಮಾಡ್ಕೊಡ್ಬೇಕಾ ಅಂತ ಮನೋಜ ಕೇಳ್ಬೇಕಾದ್ರೆ, ಅದೆಲ್ಲ ಏನು ಬೇಕಾಗಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಬೇರೆ ಇನ್ನೇನ್ ಬೇಕು ಅಂತ ಮನೋಜ ಕೇಳ್ಬೇಕಾದ್ರೆ, ಕೃಷ್ಣ ನಿನ್ನ ಡ್ಯಾಡಿ ಅಂತ ಕರಿಬೇಕು, ಆ ರೀತಿ ನೀನ್ ಹೇಳ್ಕೊಡ್ಬೇಕು ಅವನ್ಗೆ ಅಂತ ರೋಹಿಣಿ ಹೇಳಿದಾಗ, ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಏನು ಅವನು ನನ್ನನ್ನ ಡ್ಯಾಡಿ ಅಂತ ಕರೆಯೋದ, ನೋ 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 ಚಾನ್ಸೇ ಇಲ್ಲ ಅಂತ ಮನೋಜ ಹೇಳ್ತಾನೆ. ಅವನ್ಗೆ ಇವಾಗ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ರೋಹಿಣಿ ಹೇಳಿದಾಗ, ಅದಕ್ಕೆ ನಾನು ಇವಾಗ ಬಾಡ್ಗೆ ತಂದೆ ಆಗ್ಬೇಕಾ ಅವನಿಗೆ, ಇದೊಳ್ಳೆ ಕಥೆ ಆಯ್ತಲ್ಲ, ಯಾವನೋ ತಗೊಂಡಿರೋ ಸಾಲಕ್ಕೆ ನಾನ್ ಲೋನ್ ಕಟ್ಟೋ ರೀತಿನ ಅಂತ ಮನೋಜ ಹೇಳ್ತಿರ್ತಾನೆ. ನೋಡು, ಇನ್ಮೇಲೆ ನನ್ ಮಗನ್ಗೆ ಯಾರು ಇಲ್ಲ ಅನ್ನೋ ಫೀಲ್ ಬರ್ಬಾರ್ದು, ಅವನ್ ಇನ್ಮೇಲೆ ನಿನ್ನ ಡ್ಯಾಡಿ ಅಂತ ಕರಿಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ದೆವ್ವ ಮೇಡಮ್ ನಾ ಹೇಳೋದನ್ನ ಸ್ವಲ್ಪ ಕೇಳಿ, ಹಂಗೆಲ್ಲಾ ಮಾಡ್ಬೇಡಿ ದಯವಿಟ್ಟು, ಆಮೇಲೆ ಎಲ್ರು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ, ನನ್ ರೆಪ್ಯುಟೇಷನ್ ಏನಾಗ್ಬೇಕು, ಈ 5 ಡಿಗ್ರಿ ಮನೋಜನ್ ಬಗ್ಗೆ ಎಲ್ರು ತಪ್ಪು ತಿಳ್ಕೊತಾರೆ, ನನ್ಗಿನ್ನು ಒಂದು ಮಗುನೇ ಆಗಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಅದಕ್ಕೆ ಇವಾಗ ಕೃಷಿ ಇದಾನಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆದ್ರೆ ಅವ್ನ್ ನನ್ ಮಗ ಅಲ್ವಲ್ಲ ಅಂತ ಮನೋಜ ಹೇಳ್ದಾಗ, ಇನ್ಮೇಲೆ ನೀನು ಅವನನ್ನ ನಿನ್ ಮಗ ಅಂತಾನೆ ಬೆಳೆಸ್ಬೇಕು ಅಂತ ರೋಹಿಣಿ ಕೋಪದಿಂದ ಗುರಾಯಿಸ್ತಾ ಹೇಳ್ತಾಳೆ. ಏನ್ ನೀವು ಈ ರೀತಿ ಎಲ್ಲ ಕಂಡೀಷನ್ ಎಲ್ಲ ಆಗ್ತಾ ಇದೀರಾ, ಅವನು ಡ್ಯಾಡಿ ಅಂತ ಕರೆದ್ರೆ ನನ್ ರೆಪ್ಯುಟೇಷನ್ ಎಲ್ಲ ಹಾಳಾಗೋದಿಲ್ವಾ, ಅದೆಲ್ಲ ಆಗೋದಿಲ್ಲ ಅಂತ ಮನೋಜ ಹೇಳ್ತಾನೆ. ನೋಡು, ಅವ್ನ್ ಹಂಗೆ ಕರೆಯೋದು ಅಂತ ರೋಹಿಣಿ ಹೇಳಿದಾಗ, ನೋಡಿ ಈ ರೀತಿ ಎಲ್ಲ ಎದುರಿಸಿದ್ರೆ ಆಮೇಲೆ ಈ ಎಲ್ರ ಹತ್ರನೂ ನಾನ್ ಹೋಗಿ ಸತ್ಯ ಹೇಳ್ಬಿಡ್ತೀನಿ ಅಂತ ಮನೋಜ ಹೇಳಿದಾಗ, ಹೇಳ್ತೀಯಾ, ಹೋಗ್ ಹೇಳು, ನಿಮ್ ಅಮ್ಮನ್ ಜೀವ ನಿನಗ್ ಬೇಕಾಗಿಲ್ಲ ಅಂತಂದ್ರೆ ಹೋಗಿ ಎಲ್ರ ಮುಂದೆ ಈ ಸತ್ಯನ ಹೇಳು, ನಿಮ್ ಅಮ್ಮನ್ ಜೀವ ಹೋದ್ರೂ ಪರವಾಗಿಲ್ಲ ಅಲ್ವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ನಮ್ಮ ಅಮ್ಮಂಗೇನು ಆಗ್ಬಾರ್ದು ಪ್ಲೀಸ್, ಅವ್ರಿಗೇನು ಮಾಡ್ಬೇಡ ಅಂತ ಮನೋಜ ಕೈ ಮುಗ್ದು ರೋಹಿಣಿ ಹತ್ರ ಕೇಳ್ಕೊತಿರ್ತಾನೆ. ಹಾಗಿದ್ರೆ ನಾಳೆಯಿಂದ ಕೃಷ್ಣ ನಿನ್ನ ಡ್ಯಾಡಿ ಅನ್ಬೇಕು, ಆ ರೀತಿ ನೀನೇ ಅವನ್ಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ರೋಹಿಣಿ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾಳೆ. ಅದಕ್ಕೆ ಮನೋಜ ವಿಧಿ ಇಲ್ದೆ ಹೂ ಅಂತ ತಲೆ ಆಡಿಸ್ತಾನೆ. ಹಾಗೆ ಕಲ್ಯಾಣಿ ದೇವ ಮೈ ಮೇಲಿಂದ ಹೊರಟೋಯ್ತು ಅನ್ನೋ ರೀತಿ ರೋಹಿಣಿ
ತಲೆ ಸುತ್ತಿ ಬೆಡ್ ಮೇಲೆ ಬಿದ್ದೋಯ್ತಾಳೆ. ಆಗ ಮನೋಜ ಬಂದು ರೋಹಿಣಿನ ಎಬ್ಸಿದಾಗ ಏನಾಯ್ತು ಮನೋಜ್ ನನ್ಗೆ ಅಂತ ಏನು ಗೊತ್ತಿಲ್ದಿರೋಳ್ ತರ ನಾಟಕ ಮಾಡ್ತಿರ್ತಾಳೆ. ಅಯ್ಯೋ ಏನು ಇಲ್ಲ ಬಿಡಮ್ಮ ಅಂತ ಹೇಳ್ತಾ ಮನೋಜ ರೂಮ್ ಇಂದ ಆಚೆ ಓಡೋಗ್ತಾನೆ. ಸಾರಿ ಮನೋಜ್, ಕೃಷ್ಣ ನೀನು ಒಪ್ಕೋಬೇಕು, ನನ್ಗೆ ಇದನ್ ಬಿಟ್ರೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಅಂತ ರೋಹಿಣಿ ಇದನ್ನೇ ಮನ್ಸಲ್ಲಿ ಅನ್ಕೊಂಡು ತುಂಬಾನೇ ನೊಂದ್ಕೋತಿರ್ತಾಳೆ. ಈ ಕಡೆ ಬೆಳಗ್ಗೆ ಬೆಳಗ್ಗೆನೆ ಎಲ್ರು ತಿಂಡಿ ತಿಂತ ಕುತ್ಕೊಂಡಿರ್ಬೇಕಾದ್ರೆ ಕ್ರಿಶ್ ಸ್ಕೂಲ್ಗೆ ಅಂತ ರೆಡಿ ಆಗಿ ರೂಮ್ ಇಂದ ಆಚೆಗ್ ಬರ್ತಾನೆ. ಆಗ ರೋಹಿಣಿ ಕ್ರಿಶ್ ಮುಖ ನೋಡ್ತಾ ನಾ ಹೇಳಿದಿನ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಅಂತ ಕ್ರಿಶ್ ತಲೆ ಆಡಿಸ್ತಾ ಡ್ಯಾಡಿ ಅಂತ ಮನೋಜನ್ನ ಕರೀತಾನೆ. ಅದನ್ನ ಕೇಳಿದ ತಕ್ಷಣ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನು ಡ್ಯಾಡಿನ ಯಾರ್ ಬಗ್ಗೆ ಹೇಳ್ತಾ ಇದ್ಯೋ ಅಂತ ರವಿ ಕೇಳ್ತಾನೆ. ಬೇರೆ ಯಾರನ್ ಕರೀತಾನೆ, ದತ್ತು ತಗೋತೀನಿ ಅಂತ ಹೇಳ್ತಿದ್ನಲ್ಲ ಅವನನ್ನೇ ಕರೀತಾ ಇರ್ತಾನೆ ಅಂತ ಶಾಂತಿ ಸೂರ್ಯನ್ ಇರ್ಬೋದು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅತ್ತೆ, ಸೂರ್ಯ ಅವರು ಆ ಕಡೆ ಕುತ್ಕೊಂಡಿದಾರಲ್ಲ, ಇವನು ಇಲ್ಲಿಗ್ ಬಂದು ಡ್ಯಾಡಿ ಅಂತ ಕರೀತಾ ಇರೋದು ಅಂತ ಶ್ರುತಿ ಹೇಳ್ದಾಗ ಹೌದಲ್ವಾ, ಇಲ್ಲಿರೋದು ನಾನು ಮತ್ತೆ ಮನೋಜ ಇಬ್ರೆ ಅಂತ ರವಿ ಹೇಳ್ಬೇಕಾದ್ರೆ ಶ್ರುತಿ ರವಿನೇ ಗುರಾಯಿಸ್ತಾ ಇರ್ತಾಳೆ. ನೀನೇನಮ್ಮ ಹಿಂಗ್ ನೋಡ್ತಾ ಇದ್ಯಾ, ಕ್ರಿಶ್ ಯಾರನ್ನ ನಿನ್ ಡ್ಯಾಡಿ ಅಂತ ಇರೋದು ಅಂತ ರವಿ ಕೇಳ್ಬೇಕಾದ್ರೆ ಕ್ರಿಶ್ ಓಡೋಗಿ ಮನೋಜನ್ನ ತಬ್ಕೊಂಡು ಡ್ಯಾಡಿ ಅಂತ ಕರೀತಾನೆ. ಅದನ್ನ ನೋಡಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಅವನನ್ನ ನೋಡಿ ಯಾಕೋ ನಿನ್ ಡ್ಯಾಡಿ ಅಂತ ಕರೀತಾ ಇರೋದು, ಏನು ಕೊಬ್ಬು ಜಾಸ್ತಿ ಆಯ್ತಾ, ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ, ನನ್ ಮಗನ್ನ ಹೋಗಿ ಡ್ಯಾಡಿ ಅಂತ ಕರೀತಾ ಇದ್ದಾನೆ. ರೋಹಿಣಿ ದೋಸೆ ಮೊಚ್ಚೆ ಕೈನ ತಗೊಂಡ್ ಬಂದು ಬಿಸಿ ಮಾಡಿ ಅವನ್ಗೆ ಬರೆ ಹಾಕೆ ಅಂತ ಶಾಂತಿ ರೇಗಾಡ್ತಿರ್ತಾಳೆ. ಏನೇ ಮಾತಾಡ್ತಾ ಇದ್ಯಾ, ಚಿಕ್ಕ ಹುಡುಗ ಅವ್ನ್ಗ್ ಹೋಗಿ ಬರೆ ಹಾಕ ಕೇಳ್ತಾ ಇದ್ಯಾ, ಏನೋ ಅವನು ಗೊತ್ತಿರೋ ಪ್ರಕಾರ ಏನೋ ಒಂದ್ ಕರ್ದಿದ್ದಾನೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅಲ್ಲ ಅಲ್ಲ ಕರಿಯಂಗಿದ್ರೆ ಅಂಕಲ್ ಆಂಟಿ ಅಂತ ಕರೀಲಿ, ಅದನ್ ಬಿಟ್ಬಿಟ್ಟು ಈ ರೀತಿನ ಕರೆಯೋದು ಅಂತ ಶಾಂತಿ ಹೇಳ್ಬೇಕಾದ್ರೆ ಲೋ ಕ್ರಿಶ್, ಇನ್ಮೇಲೆ ನೀನು ಮನೋಜನ್ನ ಆಂಟಿ ಅಂತಾನೆ ಕರಿಯಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನೋ ಕಿಂಡಲ್ ಮಾಡ್ತಿದ್ಯಾ, ಇದು ಸಾಧಾರಣ ವಿಷಯ ಅಲ್ಲ ಕಣೋ, ಇವನು ಈ ರೀತಿ ಮಾತಾಡೋದಕ್ಕೆ ಕೇಳಿದ್ರೆ ಯಾರಾದ್ರೂ ಏನ್ ಅನ್ಕೋತಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಇನ್ನೇನ್ ಅನ್ಕೋತಾರೆ, ಮನೋಜ್ಗೆ ಆಲ್ರೆಡಿ ಮದ್ವೆ ಆಗಿ ಒಂದ್ ಮಗು ಇದೆ ಅಂತ ಅನ್ಕೋತಾರೆ, ಹಾಗೆ ರೋಹಿಣಿ ಅವ್ರನ್ನ ಸೆಕೆಂಡ್ ವೈಫ್ ಅನ್ಕೋತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಏನಿ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ರವಿ ಹೇಳ್ತಿರ್ತಾನೆ. ಅದನ್ನ ಕೇಳಿ ಶಾಂತಿಗೂ ಶಾಕ್ ಆಗತ್ತೆ. ನೋಡಿದ್ರ ಈ ತರ ಕೆಟ್ಟ ಹೆಸರು ನಮ್ಮ ಮಗನ್ ಬರ್ಬೇಕಾ ಅಂತ ಶಾಂತಿ ಕೋಪ ಮಾಡ್ಕೋಬೇಕಾದ್ರೆ ಇರೇ ನಾನ್ ಕೇಳ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಕ್ರಿಶ್ ಬಾಪ ಇಲ್ಲಿ ಹತ್ರಕ್ಕೆ ಅಂತ ಕರೀತಾರೆ. ಆಗ ಹೇಳಿ ತಾತ ಅಂತ ಕ್ರಿಶ್ ಹೋದಾಗ ನಿನ್ಗೆ ಮನೋಜನ್ನ ಡ್ಯಾಡಿ ಅಂತ ಕರೆಯೋದಿಕ್ಕೆ ಯಾರ್ ಹೇಳ್ಕೊಟ್ಟಿದ್ದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ರೋಹಿಣಿ ಕಡೆ ಬೆರಳು ಮಾಡಿ ಕ್ರಿಶ್ ತೋರಿಸ್ತಾನೆ. ಅದನ್ನ ನೋಡಿದ ತಕ್ಷಣ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.